ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀವಿಯಸ್ ರವಿದಂತೆ. ಆ್ಯಕ್ಚುಲಿ ತುಮಕೂರಿಗೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಇತ್ತು ಅಂತ ತುಮಕೂರಿಗೆ ಬಂದೆ. ಹಾಗೆ ತಿಂಡಿ ಆಯಿತು, ಇಲ್ಲಿ ಬಂದಿದ್ದೀನಿ ಅಂತ ಒಂಥರ ಫ್ರೀ ಟೈಮ್ ಇರ್ತಲ್ಲ, ಫ್ರೀಯಾಗಿ ಇರ್ತೀವಿ. ಸೊ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಆಚೆ ಕೆಲಸ ಇತ್ತು, ಬಟ್ ತುಂಬ ಬಿಸಿಲು. ಆ್ಯಕ್ಚುಲಿ ಬೆಂಗಳೂರಿಗಿಂತ ತುಮಕೂರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ. ಇಲ್ಲೇ ಪಕ್ಕ ಸ್ವಲ್ಪ ತಣ್ಣಗಿತ್ತು ಅಂತ ಓಡಾಡ್ತಾನೆ. ಇಲ್ಲೂ ಗಿಡಗಳು ಹಾಕ್ಬಿಟ್ರೆ ಬಿಸಿಲಿಗೆ ನೀರು ಹಾಕೋದು ತುಂಬ ಕಷ್ಟ. ಆ್ಯಂಡ್ ಅಷ್ಟು ಈಸಿಯಾಗಿ ನೀರು ಬರೋದು ಅವೆಲ್ಲ ಏನೇನೋ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಬಿಸಿಲಲ್ಲಿ ಬೇಸಿಗೆಗಾಲದಲ್ಲೇ ಸ್ವಲ್ಪ ನೀರು ನೋಡ್ಕೊಂಡು ಖರ್ಚು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅಷ್ಟೋ ಒಂದು ಆಲ್ಮೋಸ್ಟ್ ಏಪ್ರಿಲ್ ಎಂಡಿಗೆ ಬಂದ್ರೂ ಅಷ್ಟೊಂದು ಹಲಸಿನ ಹಣ್ಣು ಏನೂ ಬಿಟ್ಟಿಲ್ಲ. ಅಂದರೆ ಯಾವುದೋ ಹಣ್ಣಾಗಿಲ್ಲ, ಎಲ್ಲ ಬರೀ ಕಾಯಿ ಥರ ಇದೆ. ಕೆಲವು ಹುಳಿಗಳಿಗಾದರೆ ಚೆನ್ನಾಗಿದೆ, ಬಟ್ ಹಣ್ಣು ಅಂತ ಯಾವುದೂ ಆಗಿಲ್ಲ. ಸ್ವಲ್ಪ ಮಾವಿನಕಾಯಿ ಇದೆ ಅಷ್ಟೇ. ವೆದರ್ ಏನೇನೋ ವೆದರ್ ಆಗ್ತಿದೆ, ಸಡನ್ನಾಗಿ ಮಳೆ ಬರುತ್ತೆ, ಬಿಸಿಲು ಜಾಸ್ತಿ. ಆ್ಯಂಡ್ ಇನ್ನೂ ಹೋಗ್ತಾ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಕಷ್ಟು ಆಚೆ ಕೆಲಸ ಇದೆ. ಬಟ್ ಎನಿವೇಸ್ ನೋಡೋಣ ಯಾವಾಗ ಆಚೆ ಹೋಗೋಕ್ಕಾಗುತ್ತೋ. ಮತ್ತು ಆ್ಯಸ್ ಯೂಶುವಲ್ ರಾತ್ರಿ ಹೊರಡಬೇಕು, ಯಾಕೆಂದರೆ ಅಲ್ಲೂ ಕೆಲಸ ಇರುತ್ತೆ. ನಿನ್ನೆ ಸಂಜೆ ರಾತ್ರಿನೇ ಬಂದೆ. ತುಂಬ ಜನ ಕೇಳ್ತಾ ಇದ್ದೀನಿ ಮನೆ ಬಾವಿ ತೋರಿಸಿ ಅಂತ, ಬಟ್ ನೀರು ಸ್ವಲ್ಪ ಇದೆ, ಅಷ್ಟು ತೋರಿಸ್ತೀನಿ. ಕಾಣಿಸ್ತಿದೆಯಾ? ನೀರಿದೆ, ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದೆ, ತುಂಬ ಏನು ಖಾಲಿಯಾಗಿಲ್ಲ, ಬಟ್ ಅಕ್ಕಪಕ್ಕ ಎಲ್ಲ ಗಿಡಗಳು ಬೆಳೆಯುತ್ತಪ್ಪ, ಕ್ಲೀನ್ ಮಾಡಿಸ್ಬೇಕು ಇದನ್ನು. ಎನಿವೇಸ್ ಸ್ವಲ್ಪ ನೀರಿದೆ. ಆ್ಯಕ್ಚುಲಿ ಅಮ್ಮ ಮನೆಯಲ್ಲಿ ಹತ್ತಿ ಕಮಲದ ಬತ್ತಿ ಮಾಡ್ತಾಯಿದ್ರು. ಸೊ ಅದು ಪೀಸ್ ತೆಗೆದು ಹಾಕ್ತಿದ್ರು. ನಾನು ಬೇರೆ ಏನೂ ಇರಲಿಲ್ವಲ್ಲ, ಟೈಮ್ ಆಗಲಿ ಬೇರೆ ಕೆಲಸ ಆಗಲಿ ಏನೂ ಇರಲಿಲ್ವಲ್ಲ. ಹಾಗಾಗಿ ಈ ಥರ 12 ಜೋಡಿಸ್ತಾ ಕೂತಿದ್ದೆ. ಆ್ಯಂಡ್ ಅಧಿಕ ಮಾಸ ಆಗಿರೋದ್ರಿಂದ ಅಮ್ಮ ಅದನ್ನೆಲ್ಲ ಮಾಡಿ ದಾನ ಕೊಡ್ತಾರೆ. ಸೊ ಒಂದಷ್ಟು ಮಾಡ್ಕೋಬೇಕಿತ್ತು, ಹಿಂಗೆ ಕೂತಿದ್ದಲ್ಲ ಅಂತ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಹತ್ತಿ ಎಲ್ಲ ಲೈಕ್ ಸಮ್ಮರಲ್ಲಿ ಮಾಡೋದು ತುಂಬ ಹೀಟ್ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ನಾನು ಜೋಡಿಸಿ ಇಡ್ತಾಯಿದ್ದೆ. ಆ್ಯಂಡ್ ಈ ಥರ ಮಾಡಿ ಹಾಕ್ತಾಯಿದ್ದೆ. ಇದೆಲ್ಲ ನೋಡೋಕ್ಕೆ ಥರ ಚೆನ್ನಾಗಿರುತ್ತೆ, ಎಲ್ಲ ಶೇಪಲ್ಲಿ ತೆಗೆಯೋದು ಅದೆಲ್ಲ ಮಾಡೋದು ಅಂತ. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ಅದೆಷ್ಟೋ ಮಾಡಬೇಕಂತೆ. ಸೊ ಕೌಂಟ್ ಮಾಡ್ಕೊಂಡು ಮಾಡ್ತಾಯಿದ್ರು. ಅಷ್ಟೊತ್ತಿಗಾದ್ಮೇಲೆ ಮಾವಿನಕಾಯಿ ಸುಮಾರು ಬಿಟ್ಟಿತ್ತು. ಗಿಣಿಮೂತಿ ಮಾವಿನಕಾಯಿ ನಮ್ಮ ಮನೇಲಿ ಇರೋದು, ಅದನ್ನು ಕಿಚ್ಚಕ್ಕೆ ಕರಿಬೇಕಿತ್ತು ಅಂತ ಅವರು ಬಂದಿದ್ದರು. ಅವರು ಮರ ಹತ್ತಿ ಎಲ್ಲ ಕಿತ್ತೋದು ಏನೋ ಅಂದರೆ ಬೆಳೆಸ್ಬಿಡ್ತೀವಿ, ಬಟ್ ಯಾರನ್ನಾರ ಕರೆದು ಕಿತ್ತಿಸ್ಬೇಕು ಅಂದರೆ ತುಂಬ ಕಷ್ಟ. ಬಟ್ ಪಾಪ ಅವ್ರು ಬಂದು ಎಲ್ಲ ಕಿತ್ಕೊಟ್ರು. ಸುಮಾರು ಸಿಕ್ತು ಸಿಹಿ ಮಾವಿನಕಾಯಿ. ಆ್ಯಂಡ್ ಇದು ಚಟ್ನಿ ಅಥವಾ ದಿಢೀರ್ ಉಪ್ಪಿನಕಾಯಿ ಥರ ಮಾಡ್ಕೋಬೋದು ಅಷ್ಟೇ, ಬಿಟ್ಟರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೆ ತುಂಬ ತಿನ್ನೋದು ಕಷ್ಟ ಇದೆ. ಅದು ಸೀಸನ್ ಇದ್ದಾಗ ಈ ಥರದ್ದೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಇಡೀ ವರ್ಷ ಇದನ್ನೆಲ್ಲ ತಿಂದು ಮಜಾ ಮಾಡ್ಬೋದು. ಸೊ ಇದು ಮಿಕ್ಸಿಗೆ ಹಾಕಿ ಫುಲ್ ನುಣ್ಣಗೆ ಚಟ್ನಿ, ಇನ್ನೊಂದು ಈ ಥರ ತುರಿದಿಟ್ಟಿದ್ರು, ಅದು ತುರಿದಿದ್ದು ತೊಕ್ತರ. ಆ್ಯಂಡ್ ಅದ್ರ ಜೊತೆ ಸಣ್ಣದಾಗಿ ಕಟ್ ಮಾಡ್ತಿದ್ರು. ಇದು ದಿಢೀರ್ ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಹೇಗೆ ನಾನು ಇದ್ನಲ್ಲ ಅಂತ ಸೊ ಇವೆಲ್ಲ ಅಲ್ಲೇ ಮಾಡಿಸ್ಕೊಂಡು ತೊಗೊಂಡು ಬಂದುಬಿಟ್ಟೆ. ನಾನು ಇಲ್ಲಿ ಮನೇಲಿ ಬಂದು ಸ್ವಲ್ಪ ಬೇರೆ ಕೆಲಸ ಇರುತ್ತಲ್ಲ, ಇನ್ನು ಹಂಗೆ ಇಟ್ಟು ಮಾವಿನಕಾಯಿ ಹಾಳಾಗೋಗುತ್ತೆ. ರೆಡ್ ಕಲರ್ ತೊಕ್ಕು ಕೊಂಬು ಚಟ್ನಿ ಮಾಡ್ತಾಯಿರೋದು, ತುರಿದಿಟ್ಟಿದೆ ಸಿಹಿ ಮಾವಿನಕಾಯಿನ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ, ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಕರಗುತ್ತೆ, ನೀರು ಬಿಟ್ಕೊಳ್ತಾರ ಕರಗುತ್ತೆ. ಇದು ಗ್ರೀನ್ ಕಲರ್ ಚಟ್ನಿನೇ ಈ ಥರ ಔಡಾಗಿ ಹೋಲ್ಡ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡ್ತಿದೆ. ಹಸಿಮೆಣ್ಸಿನ್ಕಾಯಿ ಹೆಂಗಿರೋದೆಲ್ಲ ಮಿಕ್ಸಿಗೆ ಹಾಕ್ತೀವಲ್ಲ, ಹಾಗಾಗಿ ನೋಡಿಕೊಂಡು ಖಾರ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಪುಡಿ ಹಾಕೋಕ್ಕೆ ಮೆಂತ್ಯ ಹಾಗೆ ಸಾಸಿವೆ, ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಹೋಗಬೇಕು. ಇಲ್ಲಿ ಬಂದಾಗ ಸ್ವಲ್ಪ ಫ್ರೀ ಇರ್ತೀರಲ್ಲ, ಸೊ ಹಾಗಾಗಿ ಇದೆಲ್ಲ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಟ್ರೆ ಅರ್ಜೆಂಟಾಗೆ ಚಿತ್ರಾನ್ನ ಕಲಿಸ್ಬೇಕು ಅಥವಾ ಏನಾದ್ರು ಬಾಡಿಸ್ಕೊಳ್ಬೇಕು ಅಂದರೆ ಈಸಿಯಾಗಿ ಮಾಡ್ಕೊಂಡು. ಹಾಗಾಗಿ ಸ್ವಲ್ಪ ಇದೆಲ್ಲ ಹುರಿತಾ ಇದ್ದಾನೆ. ಸೊ ಇದೆಲ್ಲ ಹಾಕಿದ್ಮೇಲೆ ರೆಡಿ ಇದೆ. ರೆಸಿಪಿ ಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ, ನಾನು ಮತ್ತೆ ನಮ್ಮ ಮನೆಯಲ್ಲಿ ಮಾಡ್ಕೊಂಡಾಗ ತೋರಿಸ್ತೀನಿ. ಇದು ಕೆಂಪು ಕಲರ್ ಚಟ್ನಿ ಬಾಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಚಿತ್ರಾನ್ನ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಮಾವಿನಕಾಯಲ್ಲಿ ಉಪ್ಪಿನಕಾಯಿ, ಇದು ಗ್ರೀನ್ ಕಲರ್ ಚಟ್ನಿ.
ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಕವಿತಾ ಮೆಟಲ್ ಸ್ಟೋರ್ಸ್ ಅಂತ ಚಿಕ್ಕಪೇಟೆಯಿಂದ ಮಂಡ್ಯಪೇಟೆ ರೋಡ್ನಲ್ಲಿ ಒಂದು ಅಂಗಡಿ ಇದೆ. ತುಮಕೂರವ್ರಿಗೆ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ. ಅಲ್ಲಿ ಕೆಲವು ಆ್ಯಕ್ಚುಲಿ ನನಗೆ ಸ್ಟೀಲ್ ಸಾಮಾನುಗಳು ಬೇಕಿತ್ತು, ನೋಡ್ಕೊಂಬರೋಣ ಅಂತಂದರೆ ಮೇಯ್ನಾಗಿ ಕುಕ್ಕರ್ನಲ್ಲಿ ಇಡೋಕ್ಕೆ ಪಾತ್ರೆ ಬೇಕಿತ್ತು. 2 ಬರುತ್ತಲ್ಲ ಕ್ಯಾರಿಯರ್ ಥರ, ಅದು ಬೇಕಿತ್ತು, ನೋಡ್ಕೊಂಡು ಬರೋಣ ಅಂತ ಹೋಗಿದೆ. ಬೆಂಗಳೂರಲ್ಲಾದರೆ ಸ್ವಲ್ಪ ಕಾಸ್ಟ್ಲಿ. ನಾನು ತುಮಕೂರಲ್ಲಿ ಸ್ಟೀಲು ಚೆನ್ನಾಗಿರುತ್ತೆ ಆ್ಯಂಡ್ ವೆರೈಟೀಸ್ ಎಲ್ಲ ಇರುತ್ತಲ್ಲ. ಆ್ಯಂಡ್ ನಮ್ಮ ಅಂಗಡಿ ಅಂತ ಅನ್ಸುತ್ತಲ್ವ, ಅಲ್ಲಿ ತುಮಕೂರಲ್ಲಿ ಹೋಗಿ ಏನಾದ್ರು ತೊಗೊಂಡ್ರೆ ಅಂತ ಯೂಶ್ವಲಿ ಅಲ್ಲೇ ಪ್ರಿಫರ್ ಮಾಡ್ತೀನಿ ನಾನು. ಕೆಲವು ಬಾಣಲೆ ಎಲ್ಲ ನೋಡಿದೆ, ಆದರೆ ಏನಾಗುತ್ತೆ ಅಂದರೆ ಹೊಸದಿರುತ್ತಲ್ಲ, ಸಕ್ಕತ್ ಆಸೆ ಆಗುತ್ತೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ. ಬಟ್ ಎಷ್ಟರ ಮಟ್ಟಿಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ವ. ಹಾಗಾಗಿ ಒಂದು ಈ ಥರ ಇಡ್ಲಿ ಹಾಕೋಕ್ಕೆ ಒಂದು ಡಬ್ಬಿ ಥರದ್ದು ಬೇಕಿತ್ತು ಅಂತ ಅದನ್ನು ನೋಡ್ತಾ ಇದ್ದೆ. ಕೆಲವು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಸ್ಟೀಲ್ದು ಎಷ್ಟೆಷ್ಟು ಕೊಟ್ಟು ತೊಗೊಂಡು ಬಂದೆ ಅಂತ. ಬಟ್ ಯಾರಾದರೂ ತುಮಕೂರಿನವ್ರು ಇದ್ದೀರಾ, ಗೊತ್ತಿಲ್ಲ ಈ ಅಂಗಡಿನ, ಡೆಫಿನೆಟ್ಲಿ ಹೋಗಿ. ಆ್ಯಂಡ್ ತುಮಕೂರಲ್ಲಿರೋರಿಗೆ ಅಂಗಡಿ ಮೋಸ್ಟ್ಲಿ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಈ ಥರ ಬಾಕ್ಸಲ್ಲಿ ಹಾಕೊಂಡ್ಬಿಟ್ಟಿದೆ, ಸ್ಟೀಲ್ ಅಲ್ವಾ ಇದು, ಉಪ್ಪು ಹಾಕಿರ್ತೀವಲ್ಲ ತೂತ ಬಿದ್ದುಬಿಡುತ್ತೆ. ಸೊ ಹಾಗೆ ಫಸ್ಟು ಶಿಫ್ಟ್ ಮಾಡಬೇಕು. ಗ್ಲಾಸ್ ಬಾಟ್ಲ್ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕದು ಇನ್ನೊಂದು ದೊಡ್ಡ ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಸ್ವಲ್ಪ ಕಮ್ಮಿ ಇದೆ ಚಿಕ್ಕದ್ರಲ್ಲಿ, ಹಾಗಾಗಿ ಇದಕ್ಕೆ ಫಸ್ಟು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಮುಂದಿನ ಕೆಲಸ. ಫಸ್ಟು ಈ ಥರದಕ್ಕೆ ಹಾಕಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಬೇಕು ಅಂದಾಗ ಇದರಿಂದ ಚಿಕ್ಕದು ಬಾಕ್ಸ್ಗಳಿಗೋ ಅಥವಾ ಉಪ್ಪಿನಕಾಯಿ ಇಟ್ಕೊಳ್ಳೋದು ಬರ್ತಲ್ಲ ಅದಕ್ಕೆ ಹಾಕೊಳ್ಳೋದು ಈಸಿ. ರೆಸಿಪಿ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ಮಾಡ್ತೀನಲ್ಲ ಆವಾಗ ನಿಮ್ಗಳಿಗೆ ತೋರಿಸ್ತೀನಿ. ಇದು ಇನ್ನೊಂದು ಟೈಪ್ ಆಫ್ ಚಟ್ನಿ, ತೊಕ್ಕು ಆ ಥರ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಚಿತ್ರಾನ್ನ ಕಲ್ಸೋಕ್ಕೂ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಅಥವಾ ಚಪಾತಿ ದೋಸೆಗೆ ಬಾಡ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ದೊಡ್ಡ ಬಾಟ್ಲಲ್ಲಿ ಹಾಕಿರ್ತಾಯಿದ್ದೀನಿ. ಬಾಟ್ಲಲ್ಲಿ ಹಾಕ್ಬಿಟ್ರೆ ಒಂದು ಏನು ಹಾಳಾಗಲ್ಲ, ಆ್ಯಂಡ್ ಬಾಟ್ಲಾದರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಅಷ್ಟೇ ಉಪ್ಪಿನಕಾಯಿ ಹಾಕ್ಕೊಂಡಿದ್ವಿ ಊಟಕ್ಕೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಮನೆ ಮಾವಿನಕಾಯಿ ಅಲ್ಲ, ಅದಕ್ಕೆ ಚೆನ್ನಾಗಿದೆ. ಸೀಸನ್ ಇದ್ದಾಗ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಲೈಕ್ ಇಡೀ ವರ್ಷ ಅದನ್ನು ಯೂಸ್ ಮಾಡ್ಕೊತಾ ಇರ್ಬೋದು.